ನಮಸ್ಕಾರ. ನನ್ನ ಹೆಸರು ವೈ ಜಯರಾಜ, ವಕೀಲರು, ಕೊಪ್ಪಳ. ಈ ಒಂದು ಕನ್ನಡ ಸ್ಫೂರ್ತಿ ಚಾನಲ್ಗೆ ತಮಗೆ ಸ್ವಾಗತ ಕೋರಿ ನನ್ನ ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ನಾನು ಈ ವಕೀಲ ವೃತ್ತಿಯಲ್ಲಿ 2000 ಇಸವಿಯಲ್ಲಿ ನಾನು ಕೊಪ್ಪಳದಲ್ಲೇ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದೆ. ನಾನು ಈ 25 ವರ್ಷಗಳ ಅವಧಿಯಲ್ಲಿ ನಾನು ಕಷ್ಟ ಸುಖಗಳ ಜೊತೆಗೇನೆ ವಕಾಲತ್ತು ಫೀಲ್ಡ್ನಲ್ಲಿ ನ್ಯಾಯಯುತವಾಗಿ ಕಕ್ಷಿದಾರಿಗೆ ನ್ಯಾಯ ಕೊಡಿಸಬೇಕನ್ನೋ ಉದ್ದೇಶದಿಂದಲೇ ಇದುವರೆಗೂ ನಿಯತ್ತಿನಿಂದಾಗಿ ನಾನು ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ನಾನು ಈ ವೃತ್ತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನನ್ನ ಜೊತೆಗೆ ನನ್ನ ಜೂನಿಯರ್ಸ್ಗಳು ಸುಮಾರು ಇದುವರೆಗೂ 18ರಿಂದ 20 ಜನರು ವಕೀಲರು ನಲ್ಲಿ ಸಹೋದ್ಯೋಗಿಯಾಗಿ ಕೆಲಸ ಮಾಡಿಕೊಂಡು ಈಗ ಸ್ವಂತ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ನನ್ನ ಆಫೀಸಿನಲ್ಲಿ ಸುಮಾರು 9 ಜನರು ವೃತ್ತಿಯಲ್ಲಿ ನನ್ನ ಜೊತೆಗೆ ಸಹಕಾರವನ್ನು ನೀಡುತ್ತಿದ್ದಾರೆ. ಹೀಗಾಗಿ ಈ ವೃತ್ತಿ ನಾನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೇನೆ ಅಂದರೆ, ಈ ವಕಾಲತ್ತು ಅನ್ನತಕ್ಕಂಥ ವೃತ್ತಿ ನನಗೆ ತೃಪ್ತಿದಾಯಕ ಅನ್ನತಕ್ಕಂಥದ್ದು ನನಗೆ ನನ್ನ ಹಿರಿಯರಾದ ನನ್ನ ತಾಯಿ ಸಮಾನ, ನನ್ನ ಅಕ್ಕ ಈ ಮಟ್ಟಕ್ಕೆ ತಗೊಂಡ್ಬಂದ ಪ್ರಾಕ್ಟೀಸಿಗೆ. ಅವರು ಹೇಳಿರ್ತಕ್ಕಂಥ ಹಾದಿಯಲ್ಲಿ ನಾನು ಪ್ರಾಕ್ಟೀಸ್ ಮಾಡಿ ಹೆಸರು ತಗೊಂಡ್ಬಂದಿದ್ದೀನಿ. ಆ ಹೆಸರು ಕೂಡ ನಮ್ಮ ತಾಯಿ ಸಮಾನ ಇರ್ತಕ್ಕಂಥ ಮರಿಯಮ್ಮ ಮತ್ತು ಉರುಫು ಗಂಗಮ್ಮ ಅನ್ನತಕ್ಕಂಥವ್ರು. ಅದೇ ರೀತಿಯಾಗಿ ನನ್ನ ಮಾವಂದಿರಾದ ದೇವೇಂದ್ರಪ್ಪ ಇದೇ ನ್ಯಾಯಾಲಯದಲ್ಲಿ ಅವರು ಶಿರಸ್ಥರಾಗಿ ಕೆಲಸ ಮಾಡ್ತಿದ್ರು. ಅವರ ನನ್ನ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ. ಹೀಗಾಗಿ ಈ ವೃತ್ತಿಯಲ್ಲಿ ನನಗೆ ತೃಪ್ತಿ ಬಂದಿದೆ. ನಂತರ ಈ ವೃತ್ತಿಯನ್ನು ನಾನು ಆಯ್ಕೆ ಮಾಡಬೇಕಾದ್ರೆ ನನ್ನ ಹಿರಿಯರ ಮಾರ್ಗದರ್ಶನ ಕೂಡ ಇದೆ. ಜೊತೆಗೆ ನನ್ನ ತಂದೆ ತಾಯಿ ಕೂಡ ಸಂಪೂರ್ಣ ಇದಕ್ಕೆ ಸಹಕಾರ ಕೂಡ ನೀಡಿದ್ದಾರೆ. ಓದಬೇಕಾದ್ರೆ ಭಾಳ ಕಷ್ಟದಿಂದ ನಾನು ಬಂದಿದ್ದೀನಿ. ಹಾಗಾಗಿ ಈ ವೃತ್ತಿಯಲ್ಲಿ ನಾನು ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಪಡಿಬೇಕನ್ನೋ ಛಲದಿಂದ ಈ ಜಿಲ್ಲಾ ನ್ಯಾಯಾಲಯದ ಎದುರಿಗೇನೆ ಸ್ವಂತ ಆಫೀಸು ಕೂಡ ಮಾಡಿದೆ. ಈ 25 ವರ್ಷಗಳಲ್ಲಿ ನಾನು ಕಷ್ಟ ಸುಖ ಎಲ್ಲ ಅನುಭವಿಸಿದ್ದೀನಿ ನಾನು. ಹೀಗಾಗಿ ಈ ವೃತ್ತಿಯಲ್ಲಿ ನನಗೆ ತೃಪ್ತಿ ಅಂತ ಇದೆ ಅನ್ನತಕ್ಕಂಥದ್ದನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ನ್ಯಾಯಾಲಯದಲ್ಲಿ ಆದರೂ ಕೂಡ ಬರೀ ನಾನು ವಕಾಲತ್ತು ಮಾಡ್ತೇನೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಈ ಪ್ರಕರಣಗಳನ್ನು ಯಾವ ರೀತಿಯಾಗಿ ನಾವು ನಡೆಸಬೇಕು, ಅನಂತರ ಕಕ್ಷಿದಾರ ನಮ್ಮನ್ನು ನಂಬಿಕೊಂಡು ಬಂದಿರ್ತಾರೆ. ಆ ನಂಬಿಕೊಂಡು ಬಂದಂಥ ಸಂದರ್ಭದಲ್ಲಿ ಅವರಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ಈಗಾಗಲೇ ನಾನು ಸುಮಾರು ವರ್ಷಗಳಿಂದ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಈಗಲೂ ಮಾಡ್ತಿದ್ದೇನೆ, ಮುಂದಾದರೂ ಮಾಡ್ತಿದ್ದೇನೆ. ಅದಕ್ಕೆ ದೇವರ ಆಶೀರ್ವಾದ ಇರಬೇಕಂತಕ್ಕಂಥದ್ದು ನನ್ನ ಬಯಕೆ.